ಹಿಂದೆ ಬಗ್ರು ಮುಂದಕ್ಕೆ ಹೋಗ್ಬಿಡೋಣ. ಹಿಂದೆ ಬಾಣ ಸಿದ್ದು, ಹಿಂದೆ ಬಾ ಸಿದ್ದು, ನಿಂತ್ಕೊಳ್ರಿ. ಆಮೇಲೆ ನಾನು ಬಿಡ್ತೀನಿ, ಇಲ್ಲಿಂದ ಝೂಮ್ ಮಾಡ್ರಿ, ಝೂಮ್ ಮಾಡ್ರಿ ಇಲ್ಲಿಂದ ಮಾಡೋದಿಲ್ಲ. ಅನ್ಯಾಯದ ವಿರುದ್ಧ ನಮ್ಮ ಸರ್ಕಾರ ಯಾವತ್ತಿದ್ರು ಕೂಡ ರಕ್ಷಣೆ ನೀಡುತ್ತೆ. ಅವರೇ ಇಲ್ಲ ಅಂದ್ರೆ ನಾವು ನನ್ನ ಮಕ್ಕಳು ಯಾವ್ದಾದ್ರು ಟ್ರೈನಿಂಗ್ ತಲೆ ಕೊಟ್ಬಿಡ್ತೀವಿ. ಏನೂ ಆಗಲ್ಲ, ಸರ್ಕಾರನೇ ಒಟ್ಟಿಗಿದೆ. ಈಗಾಗಲೇ ಹೋಮ್ ಮಿನಿಸ್ಟರ್ ಹತ್ರ ಮಾತಾಡಿದ್ದೀನಿ, ಇದನ್ನಾದ್ಮೇಲೆ ಹೋಗಿ CM ಅವ್ರಿಗೂ ಭೇಟಿ ಆಗ್ತೀನಿ, ವಿಚಾರಣೆ ಮಾಡ್ತೀನಿ. ಒಂದೊಂದ್ ತರ ನನಗೆ ವಿಷಯ ಕೊಟ್ಟಿಲ್ಲ ಮೇಡಮ್. 3 ವರ್ಷದಿಂದ ನನಗೆ ಕೊಡಬಾರ್ದು ಟಾರ್ಚರ್ ಕೊಟ್ಟಿದ್ದಾರೆ. ರೂಮಲ್ಲಿ ಕೂಡ ಹಾಕಿದ್ದಾರೆ. ಬೆಳಿಗ್ಗೆ ಕರ್ಕೊಂಡು ಹೋಗಿ ಕೂಸ ಹಾಕಿದ್ರೆ ರಾತ್ರಿ ಬಿಡೋದು, ಆಮೇಲೆ ದುಡ್ಡು ಕೊಡು, ದುಡ್ಡು ಏನಾನ ಇಂಟೆಂಟ್ ದುಡ್ಡು ಕೊಡು. 3 ವರ್ಷದಿಂದ ನನಗೆ 20 ಲಕ್ಷ ಇಸ್ಕೊಂಡು ಹತ್ತಾಟ ಕೊಡಿಸ್ತೀನಿ ನಿನಗೆ ಅಂತ ಮೋಸ ಮಾಡಿದ್ರು. ಅದಾದ್ಮೇಲೆ ಮೋಸ ಮಾಡಿದ್ರಲ್ಲ ಅಂತ ನಾನು ಹೋಗ್ಲಿಲ್ಲ. ಆಮೇಲೆ ನನ್ನ ಹೆಂಡತಿನ ಈನಾಮಾನವಾಗಿ ರೂಮಲ್ಲಿ ಕೂಡ ಹಾಕೊಂಡು ನೀವು ಕೇಳಿಸ್ಕೊಂಡಿದ್ದೀರ, ಅವತ್ತು ರಾಜ್ಯದಲ್ಲಿ ನಾವು ಬದುಕದ್ ಬೇಡ ಅಂತ ಡಿಸೈಡ್ ಮಾಡಿದ. ನಮ್ಗೆ ಕಸ ಅದು ನಮ್ದೇನೆ. ಅದು ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ಹಿಂದೆ ನಡೆದಿರೋದು. ಈಗ ನಾನು MLA ನ ಒಳ್ಳೆಯವನು ಅಂತ ಹೇಳಿದ್ರೇನೆ ನಾನು ಅಲ್ಲಿ ಬದುಕಕ್ಕಾಗದು. ಹೌದು, ನಾನು ಹೌದು MLA ಒಳ್ಳೆಯವನಪ್ಪ, ಅವನಿಂದಾನೆ ಅಂತ ತಿಂತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಬದುಕಕ್ ಬಿಡಲ್ಲ. ನಾನು ಹೇಳಿದ ನಂದೇ ಮಾತು. ಆದ್ರೆ ಅದರಿಂದ ಎಷ್ಟು ಇವ್ನು ಕೆಟ್ಟವನು ಅಂದ್ರೆ ನನ್ನನ್ನು ಬಿಡ್ತಾನ ಮೇಡಮ್, ನನ್ನನ್ನು ಬಿಡಲ್ಲ. ಅವನು ಏನ್ ಮಾಡೋದು ಅಂದ್ರೆ ಅದು ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ, ಇದು ಹಿಂದೆ ನಡೆದಿರೋದು. ಈಗ ನಾನು MLA ನ ಒಳ್ಳೆಯವನು ಅಂತ ಹೇಳಿದ್ರೇನೆ ನಾನು ಅಲ್ಲಿ ಬದುಕಕ್ಕಾಗದು. ಹೌದು, ನಾನು ಹೌದು MLA ಒಳ್ಳೆಯವನಪ್ಪ, ಅವನಿಂದಾನೆ ಅಂತ ತಿಂತೀನಿ ಅಂತ ಹೇಳಿದ್ರೆ ನಾನು ಅಲ್ಲಿ ಕೆಲಸ ಮಾಡಕ್ಕಾಗಲ್ಲ, ಬದುಕಕ್ ಬಿಡಲ್ಲ. ನಾನು ಹೇಳಿದ ನಂದೇ ಮಾತು. ಆದ್ರೆ ಅದರಿಂದ ಎಷ್ಟು ಇವ್ನು ಕೆಟ್ಟವನು ಅಂದ್ರೆ ನನ್ನನ್ನು ಬಿಡ್ತಾನ ಮೇಡಮ್, ನನ್ನನ್ನು ಬಿಡಲ್ಲ. ಅವನು ಏನ್ ಮಾಡೋದು ಅಂದ್ರೆ ವೇಲು ನಾಯಕರು ಅಂತ ಇದಾರೆ ವಾರ್ಡ್ ನಂಬರ್ 42 ನಲ್ಲಿ, ಅವರು ಯಾವುದೇ ಕಾರಣಕ್ಕೂ ಅವ್ರಿಗೆ ದುಡ್ಡು ಗಿಡ್ಡು ಕೊಡಬೇಡಿ ನೀವು ಅಂತ ಅಂದ್ರು. ನೀವು ಅವ್ರ ಪಟಲ ಸ್ಕೆಚ್ ಮಾಡ್ಬಿಟ್ಟು ನೀವ್ಗೆ ಹೆಂಗಾನ ಮಾಡಿ ನೀವು ಹೊಡೆದಂಗ್ ಹೊಡೀರಿ. ಇವ್ರು ಕರಿತಾ ಇದ್ರು ನಾನು ಹೋಗ್ತಾ ಇರ್ಲಿಲ್ಲ MLA. ನೀವು ಹೊಡೆದಿದ್ದ ವಿಷಯನ ಹನುಮಂತರಾಯಪ್ಪನ ಮೇಲೆ ವೇಲು ನಾಯಕರ ಮೇಲೆ ಹಾಕಿ ಆವಾಗ ನೀವು ಅವನ್ನ ನನ್ನ ಹತ್ರ ಕರ್ಕೊಂಬನ್ನಿ. ನೈಟ್ 12:15 ಅವ್ರ ಪಟಾಲಂ ಫೋನ್ ಮಾಡಿದ್ರು. ಹೋದ್ ತಿಂಗಳು 8ನೇ ತಾರೀಕು ಒಂದು ಗಲಾಟೆ. ನಾನು ವಾರ್ಡ್ಗೆ ಡೈಲಿ 6 ಗಂಟೆಗೆ ಹೋಗ್ತೀನಿ, ಸಾಯಂಕಾಲ ಒಂದ್ಸಲಿ ಹೋಗ್ತೀನಿ ಮೇಡಮ್ ಕಸ ಎಲ್ಲೆಲ್ಲಿದೆ ಅಂತ ವಿಸಿಟ್ ಮಾಡಕ್ಕೆ. ಅವಾಗ ಭಾಷಾ ಅನ್ನೋ ವ್ಯಕ್ತಿ ನನಗೆ ಫೋನ್ ಮಾಡ್ದ, ಏ ಬಾಪ ಇಲ್ಲಿ ಒಂದ್ ಟವಲ್ ಕೊಡು, ಬಾಪ ಇಲ್ಲಿ. ಸರ್ ಏನ್ ಸಾರ್ ಅಂತ ಹೋದೆ. ಏನೋ ಇಲ್ಲಿ ಕಸ ಎತ್ತಲ್ಲ ಅಂತ 2 ಏಟ್ ಹೊಡೆದ್ಬಿಟ್ಟ. ನನಗೆ ತುಂಬಾ ನೋವಾಗೋಯ್ತು. ನಾನೇನ್ ಮಾಡಿದೆ, ಈ ವಿಚಾರನ ಮಾರುತಿ ಅನ್ನೋನಿಗೆ ಹೇಳಿದೆ. ಅವರೆಲ್ಲ 35% ದುಡ್ಡು ಕಲೆಕ್ಷನ್ ಮಾಡೋಕೆ ಅವ್ರ ಮನೆಗೆ ಕರ್ಕೊಂಡೋಗಿ, ಅದು ನನ್ನ ಹತ್ರ ಅಡಿಯದೆ. ಅವ್ರು ದುಡ್ಡು ಕೇಳಿರೋದು ಏನೇನು 2 ಅಡಿ ಇನ್ನೂ 2 ಇದೆ, ನಿಮಗೆ ತೋರಿಸಿಲ್ಲ, ಅದನ್ನ ನಾನು ಕೊಡ್ತೀನಿ. ಆ ಕರೆದೊಟ್ಟು ನೀನು ಏನೋ MLA ದುಡ್ಡು ಕೊಡ್ತಾ ಇಲ್ವಂತಲ್ಲ, ಅದಕ್ಕೆ ವಸಂತ್ ಕುಮಾರ್ ಒಡೆಯ ಕೇಳ್ದೆ, ನಿನ್ಗೆ ಬೆದರ್ಸಕ್ ಕೇಳ್ದ, ನೀನು ಹೋಗ್ತಾ ಇಲ್ವಂತ, ಎಷ್ಟು ಕರೆದ್ರು MLA ಮುಂದ್ರತ್ನ ಕರೆದ್ರು ಹೋಗ್ತಾ ಇಲ್ವಂತಲ್ಲ, ಅದಕ್ಕೆ ನಾನು ಹೊಡೆದ್ಬಿಟ್ಟು ನನ್ನ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಅಂತ ಅವನು ಕೇಳ್ಕೊಂಡ. ಅವಾಗ ಈ ಕೇಳ್ಕೊಂಡ. ಆಯ್ತು, ಅದನ್ನ ನಾನು ಏನಪ್ಪ ಹಿಂಗ್ ಮಾಡಿದ್ರು ಅಂತ ಹನುಮಂತರಾಯಪ್ಪರು ನನಗೆ ಫೋನ್ ಮಾಡಿದ್ರು. ನಾನು ಇವರೇ ಮಾಡ್ಸವ್ರೆ ಅಂತ ತಿಳ್ಕೊಂಡೆ, ವೇಲು ನಾಯಕರು ಹನುಮಂತರಾಯಪ್ಪರೇ ಮಾಡ್ಸವ್ರೆ ಅಂತಾನು ನನ್ನ ಮೈಂಡಿಗೆ ಬಂತು. ಅವರು ಫೋನ್ ಮಾಡಿದ್ರು ನನಗೆ, ನಾನು ಹೋಗ್ಲಿಲ್ಲ, ಫೋನು ಎತ್ತಲಿಲ್ಲ. ಅವಾಗ ವಾಯ್ಸ್ ಮೆಸೇಜ್ ಕಳಿಸಿದ್ರು ನನಗೆ, ಏ ಬಾರ, ಅವರು ನಮ್ಮ ಮಾಗಡಿ ತಾಲೂಕ್ನವ್ರೆ, ನಾನು ಒಬ್ಬ ಗೌಡ ಜಾತಿ. ಆವಾಗ ಬಾಪ ಇದು ಯಾಕ ಸಣ್ಣ ವಿಷಯ, ಏನೋ ಹೆಚ್ಚು ಕಮ್ಮಿ ಇದೆ, ನೀನ್ ಯಾರ ಹತ್ರಕ್ಕೂ ಹೋಗ್ಬೇಡ, ನಾನು DCP ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಅವರು ಅದನ್ನ ಕಳಿಸಿದ್ರು. ಅದನ್ನ ನಾನು ಈ ಮಾರುತಿನ 3 ಜನ ಕಾಂಟ್ರಾಕ್ಟರ್ ಇದಾರಲ್ಲ, ಮಾರುತಿ ವಸಂತ, ಅವನಿಗೆ ಕಳಿಸ್ದೆ. ಅವನು ಇಲ್ಲ ನೀನ್ ಹನುಮಂತರಾಯ ಕುಂತಕ್ಕೆ ಹೋಗ್ಬೇಡ, ವೇಲೂರು ಹತ್ರ ಹೋಗ್ಬೇಡ, ನೀನ್ ನಮ್ಮ MLA ಹತ್ರ ಬಾ, ನೀನ್ ನಮ್ಮ MLA ಹತ್ರ ಬಂದ್ರೆ ನಿನ್ ನ್ಯಾಯ ಕೊಡಿಸ್ತೀನಿ ಅಂತ ಅಂದ್ರು. ನಾನೇನ್ ಮಾಡಿದೆ, ಮಾರನೇ ಬೆಳಿಗ್ಗೆಗೆ ಅವ್ರ MLA ಹತ್ರ ಕರ್ಕೊಂಡೋದ್ರು. ನೋಡಪ್ಪ ಅಲ್ಲಿ ಹೊಡಿತಾನೆ, ನನಗೆ ರಕ್ಷಣೆ ಕೊಡಂಗಿದ್ರೆ ನೀವಿದ್ರೆ ನಾನು ಬರ್ತೀನಿ ಅಂತ.
ಆ MLA ಏನ್ ಮಾಡ್ದ, ನನ್ನ ದುಡ್ಡನ್ನ ನೀನ್ ಕೊಡು, 30 ಲಕ್ಷ ರೂಪಾಯಿ ನೀನ್ ನನಗೆ ತಂದ್ಕೊಡು, ತಂದು ಕೊಟ್ರೆ ನಿನ್ಗೆ ನಾನು ನ್ಯಾಯ ಕೊಡಿಸ್ತೀನಿ, ಇಲ್ಲ ಅಂದ್ರೆ ನಾನು ಬಿಟ್ಟು ಬಿಡ್ತೀನಿ. ಈ 30 ಲಕ್ಷ ಈ ಕಾಂಟ್ರಾಕ್ಟ್ ಹಣ, ಕಾಂಟ್ರಾಕ್ಟ್ ಕಮಿಷನ್ ಹಣ, ಒಂದು ತಿಂಗಳಿಗೆ 1 ಲಕ್ಷ. ಆ 3 ವರ್ಷದ ಕೊಟ್ಟಿಲ್ಲ ಕೊಡು ಅಂತ. ಆಲ್ರೆಡಿ ನನ್ನ ಹತ್ರ 20 ಲಕ್ಷ ಇಸ್ಕೊಂಡು ಮೋಸ. ಮೇಡಮ್, ನನಗೆ 10 ರೂಪಾಯಿ ಬಂದ್ರೆ 9 ರೂಪಾಯಿ ತಗೊಂಡ್ಬಂದಿ, ನನಗೆ ಬೇಜಾರಿಲ್ಲ. 1 ರೂಪಾಯಿ ಉಳಿದ್ರೆ ಸಾಕು, ನನ್ನ ಹೆಂಡತಿ ಮಕ್ಕಳು ನಾನು ಜೀವನ ಮಾಡ್ತೀನಿ. ನನಗೇನು ಆ ತರ ಆಡಂಬರ ಏನು ಇಲ್ಲ. ಈಗ ನಾನು ಮೀಡಿಯಾದಲ್ಲಿ ನೋಡಿದ್ನಲ್ಲ, ಅದು ನಿಮ್ದೇ ಅದು ನಂದೇ ವಾಯ್ಸು, ಹನುಮಂತರಾಯಪ್ಪಂದೇ ವಾಯ್ಸು. ನನಗೆ ಹನುಮಂತರಾಯಪ್ಪರು ಕಳ್ಸಿದ್ನ ನಾನು ಮಾರುತಿ ಕಳಿಸ್ದೆ, ನೋಡಪ್ಪ ಈ ತರ ಹನುಮಂತರಾಯಪ್ಪರು ಫೋನ್ ಮಾಡ್ತಾ ಇದಾರೆ, ಇದೇನು ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ದಾಗ, ಇಲ್ಲ ನೀನು ಹನುಮಂತರಾಯಪ್ಪ, ನೀನು ವೇಲು ನಾಯ್ಕ ಅವರೇ ನೀನು ಹೊಡ್ಸಿರೋದು, ನೀನ್ ಬಾ ನೀನು ನಮ್ಮ MLA ಹತ್ರಕ್ಕೆ ಅಂದ್ಬಿಟ್ಟು ನೈಟ್ 11:15 ವಸಂತ್ ಕುಮಾರ್ ಅನ್ನೋ ವ್ಯಕ್ತಿ ಈ ಮಾರುತಿ ಅನ್ನೋರು ಫೋನ್ ಮಾಡೋದು 8ನೇ ತಾರೀಕು. ಆಮೇಲೆ 9ನೇ ತಾರೀಕು ನಾನು ತುಂಬಾ ನೋವಾಗೋಯ್ತು, ನಾನು ಹೋಗ್ಲಿಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದು ಮಲ್ಕೊಂಡ್ಬಿಟ್ಟೆ. 10ನೇ ತಾರೀಕು ಮಾರನೇ ಬೆಳಿಗ್ಗೆಗೆ MLA ಮನೆಗೆ ಕರ್ಕೊಂಡೋದ್ರು. MLA ನೀನ್ ನನ್ನ ಹಳೆ ದುಡ್ಡು ಕೊಡು, ನಿನಗ್ ನ್ಯಾಯ ಕೊಡ್ಸು ಅಂದ್ರೆ, ಇಲ್ಲಿ ಕಟ್ ಮಾಡ್ಬಿಟ್ರಲ್ಲ, ಇವ್ರು ದುಡ್ಡು ಕೊಡೋ ಬೇಡ, ಇವ್ರು ಬೆಂಬಲಿಕ್ಕವ್ರೆ ಅಂದ್ಬಿಟ್ಟು ಇಲ್ಲಿ ಕಟ್ ಮಾಡ್ಬೇಕು ಅವರು. ನೀನ್ ನನಗ್ ದುಡ್ಡು ಕೊಡು ಅಂದ್ಬಿಟ್ಟು 9ನೇ ತಾರೀಕು ನನಗೆ BBMP ಮುಖ್ಯ ಆಯುಕ್ತರಿಗೆ ಒಂದು ಲೆಟರ್ ಬರುತ್ತೆ, ಇವನ್ ಟೆಂಡರ್ ಕ್ಯಾನ್ಸಲ್. ನನ್ನ ಜೊತೆಲಿ ಇಟ್ಕೊಂಡು ನನಗೆ ಮೋಸ ಮಾಡಿ BBMP ಆಯುಕ್ತರಿಗೆ ನಾನೆಲ್ಲ ಕೊಟ್ಟಿದ್ದೀನಿ ದಾಖಲಾತಿ. ಆಯುಕ್ತರಿಗೆ ಲೆಟರ್ ಬರ್ದು ಇವ್ನು ಟೆಂಡರ್ ಕ್ಯಾನ್ಸಲ್ ಮಾಡಿ, ಯಾವ್ದೋ ಲೆಕ್ಕ ಸಮಿತಿಗೆ ಮೆಂಬರ್ ಆಗಿದ್ದಾನೆ. ಆ ವಿಧಾನಸೌಧದಲ್ಲಿ BBMP ಆಯುಕ್ತರಿಗೆ, BBMP ಅಧಿಕಾರಿಗಳಿಗೆ ಈ ಟೆಂಡರ್ ಕ್ಯಾನ್ಸಲ್ ಆಗ್ಬೇಕು ಅಂತ ಅವಾಜ್ ಹಾಕಿದ್ದಾನೆ. ಆವಾಗ ಅವ್ರಿಗೆ ಗೊತ್ತಿಲ್ಲ, BBMP ಅಧಿಕಾರಿ ಗೊತ್ತಿಲ್ಲ, ಅವನ ಯಾರ ಕಿತ್ ಬಿಸಾಕಿ ಅಂತ ಅವರು ಇದ್ ಮಾಡಿದ್ರು. ಆಮೇಲೆ ಇದೆಲ್ಲ ಸತ್ಯಾಂಶ ಗೊತ್ತಾದ್ಮೇಲೆ ಅವರೇ ಬಂದು ವಾರ್ಡ್ ಎಲ್ಲ ಇನ್ಸ್ಪೆಕ್ಷನ್ ಮಾಡಿ ಕರೆಕ್ಟ್ ಆಗೈತೆ ಅಂದ್ಬಿಟ್ಟು ಇದು ಮಾಡಿದ್ದಾರೆ ಮೇಡಮ್. ಇಷ್ಟು ನಡೆದಿದೆ. ಆಮೇಲೆ ನಾನು ದುಡ್ಡು ಇವ್ರದೇ ಕುತಾಂತರ ಅಂತ ಗೊತ್ತಾದ್ಮೇಲೆ ನಾನು MLA ಮುನಿರತ್ನವ್ರ ಹತ್ರ ಹೋಗ್ಲಿಲ್ಲ. ಅದಾದ್ಮೇಲೆ ಈಗ 9ನೇ ತಾರೀಕು ನನಗೆ ವಾರ್ಡಿಗೆ ನಾನು ಡೈಲಿ ಹೋಗ್ತೀನಿ, ಸಾಯಂಕಾಲ ಹೋಗ್ತೀನಿ, ಮಧ್ಯಾಹ್ನ ಇಲ್ಲೇ ವಾರ್ಡು ಲಕ್ಷ್ಮೀದೇವನಗರ ಮೇಡಮ್. ಇಲ್ಲಿಂದ ಹೋಗಕ್ಕೆ ಅರ್ಧ ಅವರ್, ಬೆಳಿಗ್ಗೆ 5 ಗಂಟೆಗೆ ಹೋಗ್ಬಿಡ್ತೀನಿ. ನಮ್ಮ ಕೆಲಸ ಬೆಳಿಗ್ಗೆ 6 ಗಂಟೆ ಸ್ಟಾರ್ಟ್ ಆಗುತ್ತೆ. ನಾವೆಲ್ಲ ನನಗೆ ಬರೋರೆಲ್ಲ, ನನ್ನ ಹತ್ರ ಕೆಲಸ ಮಾಡೋರೆಲ್ಲ ದಲಿತರೆ. ಆಮೇಲೆ 4 ಜನ ಸೂಪರ್ವೈಸರ್ ಇದ್ದಾರೆ. ಅವ್ರ ಜೊತೆ ನೀನ್ ಯಾಕೆ ಊಟ ಮಾಡ್ತೀನಿ, ಬೆಳಿಗ್ಗೆ ಕಾಫಿ ತರಿಸ್ತೀನಿ, ಕಾಫಿ ಎಲ್ಲರೂ ಸೇರ್ಕೊಂಡು ಕಾಫಿ ಕುಡಿತೀವಿ, ಅಲ್ಲೇ ತಿಂಡಿ ತಿಂತೀವಿ. ನೀನ್ ಅವ್ರ ಜೊತೆ ದಲಿತರ ಜೊತೆ ಸೇರ್ತೀಯ, ಆ ದಲಿತರು ನಿನ್ ತಟ್ಟೆಗೆ ಏತ್ ಬಿಡ್ತಾರೆ, ನೀನ್ ಯಾಕೆ ಆ ದಲಿತರ ಜೊತೆ ಹೋಗ್ತೀಯಾ? ಫಸ್ಟ್ ಆ 4 ಜನ ಸೂಪರ್ವೈಸರ್ ತೆಗೀರಿ ಅಂತ. ನಾನು ಹೆಂಗ್ ತೆಗಿಲಿ ಮೇಡಮ್? ನಾನು ಒಬ್ರಿಗೆ, ನನಗೆ ಒಬ್ರು ಅನ್ನ ಕೊಟ್ಟಿದ್ರು, ನಾನು ಒಬ್ರಿಗೆ ಅನ್ನ ಕೊಟ್ರೆ ಅವ್ರ ಸಂಸಾರ ಚೆನ್ನಾಗಿರ್ತದೆ, ನಾನು ಹೆಂಗ್ ತೆಗಿಲಿ? ಆಮೇಲೆ ಆ ದಲಿತರನ್ನ ದಲಿತರನ್ನ ಬೈದಿದ್ದು ವೇಲು ನಾಯ್ಕರು ಅಂತ, ಅವರು ಒಬ್ರು ದಲಿತರು, ಅವ್ರನ್ನ ಆ ಪದದಲ್ಲಿ ಬೈದಿದ್ದು. ನನ್ನ ಹೆಂಡತಿನ ಕಳ್ಸು ಅಂತ ಅಂದ. ದುಡ್ಡು ನನ್ನ ಹತ್ರ ದುಡ್ಡಿಲ್ಲ ಅಂದಿದ್ರು. ಹಂಗೂ ಇಲ್ಲ ಅಂದ್ರೆ ನಿಮ್ಮ ಅಮ್ಮನ್ ಕಳ್ಸು, ಆಮೇಲೆ ನಿನ್ನ ಮಗಳನ್ನ ಕಳ್ಸು, ಫೋಟೋ ಕೊಡು ಅಂತ ಕೇಳ್ತಾನೆ. ಸುಮ್ನೆ ಹೋದ್ರೆ ಬಾಯಿಗೆ ಬಂದಂಗ ಹೊಲಸು ಮಾಸ. ನಾವು ಅವತ್ತೇ ಸೂಷನ್ ನನ್ನ ಹೆಂಡತಿಗೆ ಬಂದು ಹೇಳ್ದೆ, ವಿಡಿಯೋ ರೆಕಾರ್ಡ್ ತೋರಿಸ್ತೇನೆ. ನಾನು ಯಾವತ್ತು ತೋರಿಸಿಲ್ಲ ನನ್ನ ಹೆಂಡತಿಗೆ. ಅವತ್ತೇ ನನ್ನ ಹೆಂಡತಿ ಬೇಡ, ಈ ಸಮಾಜದಲ್ಲಿ ಬದುಕೋದು ಬೇಡ, ನಾವು ಎಲ್ಲಾನ ರೈಲಿಗೆ ತಲೆ ಕೊಟ್ಬಿಡೋಣ, 2 ಮಕ್ಳಿದೆ, ಏನ್ ತಲೆ ಕೊಡ್ತೀವಿ. ಇವಾಗ ಆ ವಿಡಿಯೋ ಬಿಟ್ಬಿಟ್ಟಿದ್ ನಂದ. ಇವಾಗ ನಾನು ಒಂದೇ ಪ್ರಶ್ನೆ ಮಾಧ್ಯಮ ಮಿತ್ರದಲ್ಲಿ ಇದನ್ನ ಕೇಳಿಸ್ಕೊಳ್ಳಿ. ಆ ಆಡಿಯೋನು ನಂದೇನೆ, ಆ ವಿಡಿಯೋನು ಹನುಮಂತರಾಯಪ್ಪ. ಈಗ ಆ MLA ಅವನಿಗೂ 2 ಹೆಣ್ಮಕ್ಳಿದೆ, ಗಂಡು ಮಕ್ಳು ಇಲ್ಲ ಅವನಿಗೆ. ಅವನು ಯಾರ್ದಾನ ಮೊಮ್ಮಕ್ಳಿದ್ದಾರೆ, ಕರ್ಕೊಂಬರ್ಲಿ, ಯಾವ್ದಾನ ಒಂದು ತಿರುಪತಿ ದೇವಸ್ಥಾನಕ್ಕೆ ಹೋಗೋಣ. ಇದನ್ನ ನಂದಲ್ಲ, ನಾನು ಚೆಲುವರಾಜಿಗೆ ಹೊಡೆದಿಲ್ಲ, ನಾನು ಅವ್ರ ಹೆಂಡತಿ ಮಕ್ಳನ್ನ ಕೇಳಿಲ್ಲ, ನಾನು ದಲಿತರ ಬಗ್ಗೆ ಬೈದಿಲ್ಲ ಅಂತ ಒಂದು ಆಣೆ ಮಾಡ್ಬಿಡ್ಲಿ. ನಾನು ಯಾರು ನೀವ್ ಹೇಳಿದ್ರು ಬರಲ್ಲ, ನಾನು ಈಚೆ ತಗೊಂಡೆ, ನಾನು ಈಚೆ ಬಂದು ಬದುಕ್ತೀನಿ. ಆಡಿಯೋದಲ್ಲೇ ಬರುತ್ತೆ, 100 ಪ್ಲಾನ್ ಹಾಕಿ ಹೊಡೆದಾಕ್ತೀನಿ ನಿನ್ನ ಅಂತ. 100 ಪ್ಲಾನ್. ಅದ್ರಲ್ಲಿ ಇದು ಮಿಸ್ ಆಯ್ತು ಅಂತ ಅಂದ್ರೆ, ಮೊನ್ನೆ ಸಂಚು ಮಾಡಿದ್ರಲ್ಲ, ಇವ್ರು ಆಡಿಯೋ ಬಿಟ್ರಲ್ಲ ಈಗ, ಅಂದ್ರೆ ನನ್ನ ಜೊತೆ 11 ಕೋಟಿ ರಿಲೀಸ್ ಮಾಡ್ಸಕ್ಕೆ 50% ಕೇಳೋಣ. 50%ಗೆ ಅವ್ರು 35% ಒಪ್ಕೊಂಬಂದಾರೆ. ಅಣ್ಣ ನಿನ್ಗೆ ಒಂದು 5% ಕಮ್ಮಿ ಮಾಡ್ಬಿಡ್ತೀವಿ. ಮಾರುತಿ, ವಸಂತು, ಇನ್ನೊಬ್ಬ ಕಾಂಟ್ರಾಕ್ಟರ್ 160 ಕಾಂಟ್ರಾಕ್ಟ್ ಶಿವಕುಮಾರ್, ಆಮೇಲೆ 129 ಕಾಂಟ್ರಾಕ್ಟರ್, ಇವ್ರು 9 ವಾರ್ಡ್ ಬರುತ್ತೆ RR ನಗರದಲ್ಲಿ. ಅವರೆಲ್ಲ ಅಣ್ಣ ನೀನ್ ಕೈ ಮುಗಿತೀನಿ, ನಿನ್ನಿಂದ ನನಗೆ ದುಡ್ಡು ಬರ್ತಾ ಇಲ್ಲ, ನೀನ್ ಕೊಟ್ಬಿಡೋಣ ಅಂತ ಅಂದ್ರೆ, ಅಪ್ಪ ನನ್ನ ಕೈಲಿ 30% ನನ್ನ ಕೈ ಕೊಡಕ್ಕಾಗಲ್ಲ, ನೀವ್ ಬೇಕಾದ್ರೆ ಕೊಡಿ, ಕ್ಲಿಯರ್ ಮಾಡ್ಕೊಳ್ಳಿ. ನಾನಂತೂ ನನಗೆ ಬೇಡ ದುಡ್ಡು. 30% ಅವನಿಗೆ ಕೊಟ್ರೆ ನನಗೇನ್ ಸಿಗುತ್ತೆ ಮೇಡಮ್? ಈಗ 10 ರೂಪಾಯಿ ಬಂದ್ರೆ 20 ರೂಪಾಯಿ ಸಾಲ ಮಾಡ್ಕೊಡುವಂಥದ್ದು ನನಗೆ. ಆ ದುಡ್ಡನ್ನ MLA ಮುನಿರತ್ನ ಓಲ್ಡ್ ಮಾಡ್ಸೋನೆ. BBMP ಅಧಿಕಾರಿಗೆ ಹೇಳ್ಬಿಟ್ಟು ಇವತ್ತು ಆ ಹಣ ಬಿಡುಗಡೆ ಆಗಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂತ, ನಾನೊಬ್ಬ ದುಡ್ಡು ಕೊಟ್ಟಿಲ್ಲ ಅಂತ. ಆಮೇಲೆ ಒಂದು ಟೆಂಡರ್ ಹಾಕ್ಬೇಕು ಅಂದ್ರೆ 25 ಲಕ್ಷ ಕಲೆಕ್ಷನ್ ಮಾಡ್ತಾನೆ. ಅವ್ರಿಗೆ ಇವತ್ತು ಇನ್ನೂ ಟೆಂಡರ್ ಆಗಿಲ್ಲ. ಎಲ್ಲಿ ಹೋಗ್ಬೇಕು ಮೇಡಮ್? ಒಬ್ರು ದನಿ ಎತ್ತಲ್ಲ. ತಿಂಗಳಿಗೆ ಪರ್ಸೆಂಟೇಜ್ 20%, 30%.
ಆಮೇಲೆ ಶಿವರಾತ್ರಿ ಹಬ್ಬ ಅಂತ ಮಾಡ್ತಾನೆ. ಶಿವರಾತ್ರಿ ಹಬ್ಬಕ್ಕೆ ಕಂಟ್ರಾಕ್ಟ್ ನಮ್ಮ ದುಡ್ಡು. ಅವಾಗ ಬಾಯಿಗೆ ಬಂದಂಗೆ ಕೇಳೋದು 20 ಲಕ್ಷ 30 ಲಕ್ಷ. ಅವಾಗ ಅವರ ಪಾರ್ಟಿನಲ್ಲಿ ಯಾರೊಬ್ರು CM ನ ಅವ್ರನ್ನ ಇವ್ರನ್ನ ಕರ್ಕೊಂಡ್ಬಿಟ್ಟು ಒಂದು 10 ಕಡೆ ಮಾಡ್ತಾನೆ, ಕೆರೆ ಕುಂಟೆ ಅಲ್ಲಿ ಇಲ್ಲಿ. ಅದೆಲ್ಲ ನಮ್ ದುಡ್ಡೆ. ಗೌರಿ ಹಬ್ಬ ಮಾಡಿಸ್ತೇನೆ. ಒಂದೊಂದು ವಾರ್ಡಿಗೆ ಗಣೇಶನ ಹಂಚಕ್ ನಮ್ ಕೈಲಿ ಆಗುತ್ತೆ 10 ಲಕ್ಷ 20 ಲಕ್ಷ ಬೇಕು ಮೇಡಮ್. ಎಲ್ಲಿಂದ ಕೊಡೋಣ? ಮನೆಗೆ ಡಿಸ್ಟ್ರಿಬ್ಯೂಟ್ ಇವ್ರ ದುಡ್ಡಲ್ಲಿ ಕೊಡ್ಲಿ, ಇವ್ರು ದುಡ್ದಿದ್ರಲ್ಲಿ ಕೊಡ್ಲಿ. ನಮ್ಮ ಹತ್ರ ದುಡ್ಡು ಇಸ್ಕೊಂಡು ನಮ್ಮನ್ನ ಅಯ್ಯೋ ಅನ್ಸಿ ಈ ತರ ಅದಕ್ಕೆಲ್ಲ ನಿಮ್ಮಂತವ್ರ ದುಡ್ಡೆ ಎಲ್ಲ ಎಲ್ಲ ನಮ್ ದುಡ್ಡೆ. ಪ್ರತಿ ಪ್ರತಿ ಒಂದು ಸೀರೆ ಸೆಟ್ಟು ಮನೆಗೂ ಹೋಗುತ್ತೆ. ನಮ್ದೆ. ಅದನ್ನ ಇವಾಗ ಆ ಆಡಿಯೋನ ಹನುಮಂತರಾಯಪ್ಪ ಮೇಲೆ ಇದನ್ನ ಹಾಕ್ಬಿಟ್ಟು ಇದನ್ನ ಕರ್ಸ್ಬಿಡಿ ಆಯ್ತು. ಅದು ಆಡಿಯೋ ನಂದೆ. MLA ನ ನಾನು ನೀನ್ ಒಳ್ಳೆಯವನು ಅಂತ ಹೇಳಿರೋದು ದಿಟ್ಟಾನೆ. ನೀನ್ ಒಳ್ಳೆಯವನು ಅಂತಾನೆ ನಾನು ಬದುಕ್ಬೇಕಲ್ಲಿ. ಅವನೇ MLA. ನನ್ನ ಬಿಡ್ತಾನ ಅವನು ಒಳ್ಳೆಯವನು ಅಂತ ಅಲ್ಲಿಂದನೇ ಬಿಡ್ತಾ, ದುಡ್ಡು ಕೊಡ್ದಿಕ್ಕೆ ನನ್ನ ಬಿಡ್ತಾ ಇಲ್ಲ. ಕರ್ಸಿ ದೇವಸ್ಥಾನಕ್ಕೆ ಹೋಗೋಣ, ತಿರುಪತಿಗೆ ನಾನು ಬರ್ತೀನಿ. ನಾನ್ ನಿನ್ನೇನು ಬೈಲಿಲ್ಲ, ನಿನ್ ಹೆಂಡತಿ ಬೈಲಿಲ್ಲ, ನಾನ್ ದಲಿತರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಒಂದೇ ಒಂದ್ ಮಾತು ಹೇಳ್ಬಿಟ್ಟು ಕೈ ಮುಗ್ದ್ಬಿಡ್ಲಿ. ನಾನು ಇವತ್ತೇ ಆ ಕೇಸನ್ನ ವಾಪಸ್ ತಗೊಂಡು. ಅವ್ರು ಮಾಡ್ತಾರ ಈ ರೀತಿ? ಇವ್ರಿಲ್ಲ ಅಂದ್ರೆ ನಾವಂತೂ ಬದುಕಿರಲ್ಲ. ನಮ್ಗೆ ಇವರೇ ಏನು ಆಗೋದಿಲ್ಲ. ನೋಡಿ, ನಾನು ಅಲ್ಲಿಂದ ನಿಮ್ಮ ಹತ್ರ ಯಾಕೆ ಬಂದೆ? ಒಬ್ಬ ಮಂತ್ರಿಯಾಗಿ ನಿಮ್ ಜೊತೆ ನಾವೆಲ್ಲರೂ ಇದ್ದೀವಿ. ಸರ್ಕಾರ ನಿಮ್ ಜೊತೆ ಇದೆ. ಮುಖ್ಯಮಂತ್ರಿಗಳಾದಿಯಾಗಿ ನಾವೆಲ್ಲರೂ ನಿಮ್ ಜೊತೆ ಧೈರ್ಯದಿಂದ ಇದ್ದೀವಿ. ನಮ್ಮ ಸರ್ಕಾರದಲ್ಲಿ ಯಾರಿಗೂ ಅನ್ಯಾಯ ಆಗಿಲ್ಲ. ಇವತ್ತು ಸ್ಟೋರಿ ಅಲ್ಲ ಮೇಡಮ್. 2021ರಿಂದ ನನಗೆ ಹಿಂಸೆ. ಏನೋ ಇವತ್ತೇನೋ ಇದು ಹೊಸ ಕತೆ ಅಲ್ಲ. ನಾನು ಯಾರಿಗೂ ಹೇಳ್ಕೊಂಡು, ನನ್ನ ಹೆಂಡತಿ ಮಕ್ಳಿಗೆ ಹೇಳ್ಕೊಂಡು ಹೆಂಗ್ ಹೇಳ್ಕೊಳ್ಳೋದು ಮೇಡಮ್? ನನ್ನ ಸಮಾಜದಲ್ಲಿ ನನ್ನ ಹೆಂಡತಿ ಕರೀತಾರೆ ಅಂತ ಹೇಳ್ಕೊಳಕ್ ಆಗುತ್ತಾ ಮೇಡಮ್? ಅದನ್ನ ಯಾಕೆ ಮಾತಾಡ್ತೀನಿ? ಹೇಳಕ್ ಆಗುತ್ತಾ? ನಾನು ಗಂಡಸಾಗಿ ಕೇಳಿ. ಇಲ್ಲೇ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.